ನಗರದ ಜಿಲ್ಲಾ ಹಿರಿಯ ನಾಗರಿಕರ ಸಂಘದ ಕಚೇರಿಯಲ್ಲಿ ವಿಶ್ವ ಜಲ ದಿನಾಚರಣೆಯನ್ನ ಅರ್ಥಪೂರ್ಣವಾಗಿ ಆಚರಣೆ ಮಾಡಲಾಯಿತು. ಜಿಲ್ಲಾ ಹಿರಿಯ ನಾಗರಿಕ ಸಂಘ, ಸಾರ್ವಜನಿಕ ಹಿತರಕ್ಷಣಾ ವೇದಿಕೆ, ಸಾರ್ಥಕ ವೇದಿಕೆ, ಕರ್ನಾಟಕ ಹಿಂದಿ ಪ್ರಚಾರ ಸಭಾ, ರಾಷ್ಟ್ರೀಯ ಮಾನವ ಅಭಿವೃದ್ಧಿ ಫೌಂಡೇಶನ್ ಸೇರಿದಂತೆ ವಿವಿಧ ಸಂಘ ಸಂಸ್ಥೆಗಳ ಸಹಯೋಗದಲ್ಲಿ ಆಯೋಜನೆ ಮಾಡಲಾಗಿದ್ದ ಸಮಾರಂಭವನ್ನು ಗುಲ್ಬರ್ಗಾ ವಿಶ್ವವಿದ್ಯಾಲಯ ಪರಿಸರ ಅಧ್ಯಯನ ವಿಭಾಗದ ಅಧ್ಯಕ್ಷ ಪ್ರೊಫೆಸರ್ ಪ್ರಕಾಶ್ ಕರಿಯಜ್ಜಯ್ಯನವರು ಉದ್ಘಾಟಿಸಿ ಮಾತನಾಡಿದರು. ಬಿಸಿಲು ಅಲ್ಲಿ ಹೇಗೆ ಹೋಗ್ತೀರಾ, ಅಲ್ಲೇನು ಏನು ಋಣಾನುಬಂಧ ಒಂದು ಇಲ್ಲಿ ಒಂದು ಅನ್ನದ ಋಣ ನನಗೆ ನನಗೆ ಜಾಗವನ್ನು ಕೊಡ್ತು, ಒಂದು ಕೆಲಸವನ್ನು ಕೊಡ್ತು, ಇಲ್ಲಿ ಜವಾಬ್ದಾರಿಯನ್ನು ನನ್ನ ಮೇಲೆ ವಹಿಸಿದೆ ಅಂತ ಹೇಳಿ ನಾನು ನನ್ನ ಕೆಲಸವನ್ನು ವಿಶ್ವವಿದ್ಯಾಲಯದಲ್ಲಿ ಮಕ್ಕಳಿಗೆ ಪಾಠ ಮಾಡೋದ್ರ ಮುಖಾಂತರ ಮತ್ತು ನನ್ನ ವಿದ್ಯಾರ್ಥಿಗಳ ಸಂಶೋಧನೆ ಮಾರ್ಗದರ್ಶನ ಮಾಡೋ ಮುಖಾಂತರ ನನ್ನ ಕೆಲಸವನ್ನು ನಾನು ಮಾಡ್ತಾ ಇದ್ದೀನಿ. ಈ ಒಂದು ವೇದಿಕೆ ಮುಖಾಂತರ ಇವತ್ತಿನ ದಿನ ವಿಶ್ವ ಜಲ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದಾರೆ. ತುಂಬ ಖುಷಿಯಾದಂಥ ವಿಚಾರ. ಅದು ಈ ವಿಶ್ವ ದಿನಾಚರಣೆಯನ್ನು ಯಾವುದಕ್ಕೋಸ್ಕರ ಮಾಡ್ತಾ ಇದ್ದೀವಿ ಅನ್ನೋದು ಎಲ್ಲರಿಗೂ ಗೊತ್ತಿದೆ. ಆಲ್ ಎಲ್ಲ ಸೀನಿಯರ್ ಪರ್ಸನ್ಸ್ ಇರೋದ್ರಿಂದ ನಿಮಗೆ ನಾನು ಅದ್ರ ಬಗ್ಗೆ ಹೇಳಬೇಕಾಗಿರ್ತಕ್ಕಂಥ ವಿಚಾರ ಇರೋಲ್ಲ. ಮೂಲತಃ ಯುನೈಟೆಡ್ ನೇಷನ್ ಸ್ಟೇಟ್ಸ್ಗಳಿಂದ ಈ ಪ್ರಪಂಚಾದ್ಯಂತ ನೀರಿನ ಅಭಾವದಿಂದ, ನೀರಿನ ಒಂದು ಕೊರತೆಯಿಂದ ಆಗ್ತಕ್ಕಂಥ ವಿಚಾರಗಳನ್ನು ತಿಳ್ಕೊಂಡು ಅದಕ್ಕೆ ಸಂಬಂಧಿಸಿದಂಥ ಒಂದು ವಿಚಾರಗಳನ್ನು ಡಿಸ್ಕಸ್ ಮಾಡಿ ಅದಕ್ಕೆ ಆಗುವುಗಳನ್ನು ನೋಡ್ತಾ ಮುಂದಿನ ಒಂದು ಅದಕ್ಕೆ ಬೇಕಾದಂಥ ಮಾರ್ಗದರ್ಶನಗಳನ್ನು ಅನುಸರಿಸಲಿಕ್ಕೆ ಪ್ರತಿ ವರ್ಷ ಮಾರ್ಚ್ 22ರಂದು ಇದು ವಿಶ್ವಾದ್ಯಂತ ನಟಲ್ಲಿಂದ ಕರ್ನಾಟಕ ನಡುವಂತೆ ಇಲ್ಲಿ ವಿಶ್ವಾದ್ಯಂತ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳೋಕೆ ಚಾಲನೆ ಮಾಡ್ತಾರೆ. ಸೊ ಈ ಒಂದು ವಿಶ್ವ ಜಲ ದಿನಾಚರಣೆಯ ಮುಖಾಂತರ ನಾವು ಇಲ್ಲಿ ತಿಳಿದುಕೊಳ್ಳುವ ವಿಚಾರ ಏನಪ್ಪ ಅಂದರೆ, ನನ್ನ ಈ 10 ವರ್ಷದ ಅನುಭವ ಮತ್ತು ನನ್ನ ಸಂಶೋಧನೆಯ ಅನುಭವದ ಮುಖಾಂತರ ಈ ಭಾಗದಲ್ಲಿ ನೀರಿನ ಕೊರತೆ ತುಂಬ ಇದೆ. ಎಲ್ಲ ಕಡೆ ಇದೆ, ಪ್ರಪಂಚದಲ್ಲಿ ಎಲ್ಲ ಮೂಲಗಳಿದೆ. ಅದರಲ್ಲೂ ಈ ಒಂದು ಫ್ರೆಶ್ ವಾಟರ್ ಅಂತ ಬರುತ್ತಾರೆ. ಸೊ ನಮ್ಮಲ್ಲಿ ಗೊತ್ತಿದೆ, ನಮ್ಮ ಭೂಮಿ ಪ್ರತಿಶತ 75ರಷ್ಟು ನೀರನ್ನು ಹೊಂದಿದ್ದು ಸುಮಾರು ಸ್ವಲ್ಪ ಪ್ರಮಾಣದಲ್ಲಿ ಫ್ರೆಶ್ ವಾಟರ್ನ ಹೊಂದಿದೆ. ಅದು ನಮಗೆಲ್ಲರಿಗೂ ತಿಳಿದ ಹಾಗೆ ಭೂಮಿಯ ಅಂಡರ್ಗ್ರೌಂಡ್ ಲೆವೆಲಲ್ಲಿ ಮತ್ತು ಸರ್ಫೇಸ್ ವಾಟರ್ಗಳಲ್ಲಿ ಮತ್ತು ಐಸ್ ರೂಪದಲ್ಲಿ ನೀರಿದೆ. ಅದರಲ್ಲೂ ಸಹಿತ ನಮಗೆ ಫ್ರೆಶ್ ವಾಟರ್ ಅಂತಂದರೆ ನಮ್ಮ ದಿನ ಬಳಕೆಗೆ, ಗೃಹ ಬಳಕೆಗೆ ಮತ್ತು ನಮ್ಮ ಇಂಡಸ್ಟ್ರಿಯಲ್ ಬಳಕೆಗೆ ಮತ್ತು ನಮ್ಮ ಅಗ್ರಿಕಲ್ಚರ್ ನೀರಾವರಿಗೋಸ್ಕರ ಇರ್ತಕ್ಕಂಥದ್ದು ಪ್ರತಿ 2.5%, ಓನ್ಲಿ 2.5%. ಅದರಲ್ಲೂ ಮತ್ತೆ ಹೋದರೆ 0.2.5% ಬರುತ್ತೆ ಕುಡಿಲಿಕ್ಕೆ ಯೋಗ್ಯ. ಅಂದರೆ ಈ 100 ಭಾಗದಲ್ಲಿ ಇರ್ತಕ್ಕಂಥ ನೀರನ್ನು ನಾವು ಅಳತೆ ಮಾಡಿದಾಗ ನಮಗೆ ಸಿಗ್ತಕ್ಕಂಥದ್ದು ಅತ್ಯಂತ ಕ್ಷೀಣವಾದಂಥ ನೀರು, ಬಹಳ ಕಡಿಮೆ ಪ್ರಮಾಣದಲ್ಲಿ ನೀರು ಇರ್ತಕ್ಕಂಥದ್ದು. ಇದನ್ನು ನಾವು ಹೇಗೆ ಸದುಪಯೋಗ ಮಾಡ್ಕೋಬೇಕು, ಹೇಗೆ ಇದನ್ನು ನಾವು ಯಾಕೆ ಇವತ್ತಿನ ದಿನದಲ್ಲಿ ಕಳ್ಕೊತಾ ಇದ್ದೀವಿ? ವಿಶ್ವ ಜಲ ದಿನದ ವಿಚಾರಣೆ ಇದೇ ಮುಖ್ಯವಾಗಿ ಈ ವಿಚಾರವನ್ನು ಮುಂದಿಟ್ಟುಕೊಂಡು ಈ ಒಂದು ಪ್ರಪಂಚಾದ್ಯಂತ ಇದನ್ನು ಒಂದು ವಿಚಾರ ಸಂಕೀರ್ಣ ಮುಖಾಂತರ ಎಲ್ಲ ಒಂದು ಬಂಧುಗಳಿಗೆ, ಎಲ್ಲ ಮಕ್ಕಳಿಗೆ, ಎಲ್ಲ ಒಂದು ಜನಗಳಿಗೆ ವಿಚಾರವನ್ನು ಕೊಡಲಿ, ನೀರಿನ ಒಂದು ಇದನ್ನು ಉಳಿಸಲಿ, ನೀರಿನ ಅಭಾವವನ್ನು ತಡೆಯಲಿ ಅನ್ನೋ ಉದ್ದೇಶಕ್ಕೆ ನಾವು ಅದನ್ನು ಡಿಸ್ಕಸ್ ಮಾಡ್ತೀವಿ. ಇಂದು ಜಲಜನ ನೀರಿನ ಮಹತ್ವ ಮತ್ತು ಅದರ ಬಳಕೆ ಯಾವ ರೀತಿ ಆಗಬೇಕು ಮತ್ತು ನಮ್ಮಲ್ಲಿ ಆ ಕುರಿತಾಗಿ ಜಾಗೃತಿ ಇರಬೇಕು ಅನ್ನೋದ್ರ ಕುರಿತಾಗಿ ಈ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಡಾಕ್ಟರ್ ಪ್ರಕಾಶ್ ಕರಿಯಜ್ಜಯ್ಯನವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಮ್ಮ ಅಮೂಲ್ಯವಾದ ಸಮಯವನ್ನು ನೀಡಿದ್ದಕ್ಕೆ ಅವರಿಗೆ ತುಂಬ ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅದೇ ರೀತಿಯಾಗಿ ಈ ಮೊದಲು
ಹಿರಿಯ ನಾಗರಿಕರ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಪೂಕರ್ ಸರ್ ಅವರಿಗೂ ಕೂಡ ತುಂಬ ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಕಾರ್ಯಕ್ರಮದಲ್ಲಿ ಜಿಲ್ಲಾ ಹಿರಿಯ ನಾಗರಿಕರ ಸಂಘದ ಅಧ್ಯಕ್ಷ ಪ್ರತಾಪ್ ಸಿಂಗ್ ತಿವಾರಿ ಸಮಾರಂಭದ ಅಧ್ಯಕ್ಷತೆ ವಹಿಸಿದ್ದರು. ಸಂಘದ ಮಾಜಿ ಅಧ್ಯಕ್ಷ ಎಸ್ಎಸ್ ಹಿರಾಪುರ್, ನಿವೃತ್ತ ಪ್ರಾಧ್ಯಾಪಕ ಅಶೋಕ್ ಜಿವಣಗಿ, ಶೀಲಾ ತಿವಾರಿ, ಅಶೋಕ್ ಗುರೂಜಿ, ನಾಗೇಂದ್ರಪ್ಪ ಬುಳ್ಳ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್.